ವಿಕ್ಟೋರಿಯಾ ಆಸ್ಪತ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ MRI ಸ್ಕ್ಯಾನಿಂಗ್ ಪ್ರಾಬ್ಲಮ್ ಅನ್ನೋದು ಗೊತ್ತಾಗ್ತಾ ಇದೆ. ಸಿಟಿ ಸ್ಕ್ಯಾನ್ ಬಳಿಕ ವಿಕ್ಟೋರಿಯಾದಲ್ಲಿ ಕೈಕೊಟ್ಟಿದೆ MRI ಮಷಿನ್. 2 ದಿನಗಳಿಂದ MRI ಮಷಿನ್ ವರ್ಕ್ ಆಗದೆ ರೋಗಿಗಳು ಪರದಾಡ್ತಿದ್ದಾರೆ. ನಿತ್ಯ 20 ರಿಂದ 30 MRI ಸ್ಕ್ಯಾನ್ ಆಗ್ತಿದ್ದಂತೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯದಿಂದ ರೋಗಿಗಳು ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೇಳ್ಕೊಳ್ಳೋದಕ್ಕೆ ರಾಜ್ಯದ ಅತಿದೊಡ್ಡ ಆಸ್ಪತ್ರೆ, ಬಡವರ ಪಾಲಿಗೆ, ಮಧ್ಯಮ ವರ್ಗದವರ ಪಾಲಿಗೆ ಸಂಜೀವಿನಿ ಅಂತ ವಿಕ್ಟೋರಿಯಾ ಆಸ್ಪತ್ರೆಯನ್ನು ಕರೀತಾರೆ. ಈಗ ಇದೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವಾಂತರ, ಅಧ್ವಾನ, ಬಡ ರೋಗಿಗಳು ಪರದಾಡಬೇಕಾದಂತಹ ಪರಿಸ್ಥಿತಿ ಪ್ರಸಂಗ. MRI ಸ್ಕ್ಯಾನಿಂಗ್ ಮಷಿನ್ ಪ್ರಾಬ್ಲಮ್ ಅಂತೆ. ಒಂದಲ್ಲ ಎರಡಲ್ಲ 3 ದಿನ ಆಗಿದೆಯಂತೆ, ಇನ್ನೂ ಮಷಿನ್ ಸರಿ ಹೋಗಿಲ್ವಂತೆ. ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿಯೇ ಹಿಂಗಾಗ್ಬಿಟ್ರೆ ಜಿಲ್ಲಾಸ್ಪತ್ರೆಗಳ ಕಥೆ ಏನು ಅಂತ. ಈ MRI ಸ್ಕ್ಯಾನಿಂಗೋಸ್ಕರನೇ ರಾಜ್ಯದ ಮೂಲೆ ಮೂಲೆಯಿಂದ, ಬೆಂಗಳೂರಿನ ಅಕ್ಕಪಕ್ಕದ ಜಿಲ್ಲೆಗಳಿಂದ ಜನ ಬರ್ತಾರೆ ಇಲ್ಲಿಗೆ. 10 ಗಂಟೆಗೆ ಬಂದ್ವಿ. 10 ಗಂಟೆಯಿಂದ ಕುರ್ಸಿ ಎಲ್ಲ ಜಸ್ಟ್ ಅಪ್ಡೇಟ್ ಮಾಡಿ ಇಲ್ಲಿ ಕಳ್ಸೋದಕ್ಕೆ 3 ಅವರ್ ಆಯ್ತು. ಕೆಟ್ಟೋಗಿದೆ ಅಂತಲ್ಲ ಸರ್ MRI? ಅದೇನು ಹೇಳ್ತಾ ಇಲ್ಲ. ಕೇಳಿದೆ ಮೇಡಮ್ ವರ್ಕಿಂಗಲ್ಲಿ ಇದೆಯಾ, ವೆಯ್ಟ್ ಮಾಡಬೇಕಂದ್ರೆ ಸರಿ 2 ಗಂಟೆಗೆ ಬನ್ನಿ, ಅಪಾಯಿಂಟ್ಮೆಂಟ್ ಕೊಡ್ತೀವಿ ಅಂತ ಇದ್ದಾರೆ. ಇವತ್ತೇ ಕೊಡ್ತಾರೆ ಅಂದರೆ ಗೊತ್ತಿಲ್ಲ. ನಾನು ಓಕೆ, ಎಲ್ಲಿಂದ ಬಂದಿರೋ ತಾವು? ಪಿಣ್ಯದಿಂದ ಸರ್, ಪಿಣ್ಯ ಸೆಕೆಂಡ್ MRI ಸ್ಕ್ಯಾನ್ ಮಾಡಿಸ್ಬೇಕಿತ್ತು, ಕೈ ಎಳಿತಾ ಇದ್ದೀನಿ ನಮ್ಮ ಮದರ್ಗೆ. ಇಲ್ಲಿ ಬರೀ ಇವ್ರು ಡಾಕ್ಟರ್ ನೋಡಿ ಬರ್ಕೊಡೋದಕ್ಕೆ ಇಷ್ಟೊತ್ತಾಯ್ತು, ಬೆಳಗ್ಗೆಯಿಂದ ಕೂರಿಸಿ. ಸ್ಕ್ಯಾನ್ ಕೆಟ್ಟೋಗೈತಂತಲ್ಲ? ಗೊತ್ತಿಲ್ಲ, 2 ಗಂಟೆಗೆ ಬನ್ನಿ, ಅದೇನು ಹೇಳ್ತಾವ್ರೆ, ಯಾರು ಇಲ್ಲ ಅಲ್ಲಿ. 2 ಗಂಟೆಗೆ ಬನ್ನಿ ಅಂತಾರೆ, ಅದೇ ಕತೆ. ಅಲ್ಲಿಂದ ಇಲ್ಲಿಗೆ ಬರ್ಕೊಡ್ತಾರೆ. ಇಲ್ಲಿ ನೋಡಿದ್ರೆ ಹಿಂಗೆ ಬೆಳಗ್ಗೆ ಬಂದು ಕಾಯ್ತಾ ಇದ್ದೀವಿ. ಮಾಡಲಿಲ್ಲ. 2 ಗಂಟೆಗೆ ಬನ್ನಿ, ಟೈಮ್ ಕೊಡ್ತಾರೆ ಅಂತವ್ರೆ. ಇನ್ನು ಟೈಮ್ ಕೊಡ್ತಾರೆ? ಯಾವಾಗಲೋ ಸೋಮವಾರಲೋ, ಗೊತ್ತಿಲ್ಲ ಸರ್. ತುಂಬ ಇದು ನೆಗ್ಲೆಕ್ಟ್, ಡಾಕ್ಟ್ರುಗಳೇ ಇಲ್ಲ ನೆಟ್ಟಿಗೆ, ತುಂಬ ಇದು ನೆಗ್ಲೆಕ್ಟ್ ಸರ್. ಯಾರು ಮೆಡಿಕಲ್ ಸೂಪರ್ಡೆಂಟ್ ಇದ್ದಾರೆ ಅವರು ಕೇರ್ ಮಾಡಬೇಕು. ಏನು ಅನುದಾನ ಬೇಕು ಗೌರ್ಮೆಂಟಿಂದ ತಗೊಂಡು ಅದನ್ನು ಕರೆಕ್ಟ್ ರೀತಿಲಿ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ. ಏನು ಕೆಟ್ಟೋಗಿದೆ ಅಂತ? ಏನೋ ಲಾಸ್ಟ್ ಟೈಮ್ ನಾನು ವಿಸಿಟ್ ಕೊಟ್ಟಾಗ CT ಸ್ಕ್ಯಾನ್ ಮಿಷಿನು ಹಾಳಾಗಿದೆ ಅಂತೇಳಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಕಳ್ಸಿಕೊಟ್ಟಿದ್ರು ನಮ್ಗೆ ಅರ್ಜೆಂಟ್ ಬೇಸಿಸಲ್ಲಿ. ನಮ್ಮ ಮಾವರು ಚೆಕ್ ಮಾಡಿಸ್ಬೇಕು ಅಂತಿದ್ದೆ. ಇವತ್ತು MRI ಮಿಷಿನ್ ಹೋಗಿರ್ಬೋದು, ಬಟ್ ನನಗೇನಲ್ಲಿ ಗೊತ್ತಿಲ್ಲ, ಕರೆಕ್ಟಾದ ಮಾಹಿತಿ ನನಗೆ ಗೊತ್ತಿಲ್ಲ. ನಾನು ಯಾವುದೋ ಬೇರೆ ಸ್ಕ್ಯಾನ್ ಮಾಡ್ಸೋಕ್ಕೆ ಬಂದಿದ್ದೆ, ಆ ಸ್ಕ್ಯಾನ್ ಮಾಡಿಸ್ದೆ, ಓಕೆ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಏನಾಗಿದೆ ಅಂತೆ ಸಮಸ್ಯೆ? ಅದೆಂಥದ್ದೇ ಸಮಸ್ಯೆ ಇರ್ಬೋದು, ಅಟ್ಲೀಸ್ಟ್ ಒಂದು ನೋಟಿಸ್ ಬೋರ್ಡಿಗೆ ಹಾಕೋದು ಅಥವಾ ರೋಗಿಗಳಿಗೆ ಇನ್ಫಾರ್ಮ್ ಮಾಡುವಂತಹ ಕೆಲಸ ಯಾಕೆ ಆಗ್ತಾ ಇಲ್ಲ? ಜನರನ್ನು ಕಾಯಿಸೋದ್ರಲ್ಲೇ ಇವ್ರಿಗೆ ಖುಷಿ ಇದೆಯಾ, ಏನು ಕತೆ ಅಂತ ಹೇಳಿ ಲೋಕೇಶ್. ಪ್ರೇಮ್, ಪ್ರತಿ ಬಾರಿ ಕೂಡ MRI ಸ್ಕ್ಯಾನಿಂಗು, CT ಸ್ಕ್ಯಾನಿಂಗಲ್ಲಿ ತಾಂತ್ರಿಕ ಸಮಸ್ಯೆ ಆಗ್ತಾನೆ ಇದೆ. ಆಗ್ತಕ್ಕಂಥ ಸಂದರ್ಭದಲ್ಲಿ ತುರ್ತಾಗಿ ಅದನ್ನು ಸರಿಪಡಿಸ್ಬೇಕಾಗತ್ತೆ. ಅದನ್ನು ಸರಿಪಡಿಸ್ತೇನೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇಲ್ಲಿ MRI ಸ್ಕ್ಯಾನಿಂಗ್ ಸ್ಥಗಿತ ಆಗಲಿಕ್ಕೆ ಪ್ರಮುಖ ಕಾರಣ ಕಾಪರ್ ಕಾಯಿಲ್ ಹಾಳಾಗಿದೆ ಅನ್ನುವಂಥದ್ದು. ಕಾಪರ್ ಕಾಯಿಲ್ ಹಾಳಾಗಿದ್ರು ಕೂಡ ಸರಿಯಾದ ರೀತಿ ಅದನ್ನು ಸರಿಪಡಿಸೋದಕ್ಕೆ ಮುಂದಾಗ್ತಾ ಇಲ್ಲ. ಕಳೆದ 2 ದಿನಗಳಿಂದ ಕೂಡ MRI ಸ್ಕ್ಯಾನಿಂಗ್ ವರ್ಕ್ ಆಗ್ತಾ ಇಲ್ಲ. ಇದು ಸ್ಕ್ಯಾನಿಂಗ್ ವಿಭಾಗಕ್ಕೆ ಹೋಗ್ತಕ್ಕಂಥದ್ದು, ರೋಗಿಗಳು ಕೂಡ ಒಳಗಡೆ ಹೋಗಿ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಆದರೆ ಆ MRI ಮಾಡಿಸ್ಬೇಕು ಅಂತ ಬಂದು ವಾಪಸ್ಸಾದಂಥ ರೋಗಿಗಳೇ ಹೆಚ್ಚಾಗಿರ್ತಕ್ಕಂಥದ್ದು. ಪ್ರತಿದಿನವೂ ಕೂಡ 40 ರಿಂದ 60 MRI ಸ್ಕ್ಯಾನಿಂಗ್ ಆಗ್ತಾ ಇತ್ತು ಎನ್ನುವಂಥದ್ದು ಇಲ್ಲಿನ ರೋಗಿಗಳು ಸಿಬ್ಬಂದಿ ಹೇಳುವಂಥದ್ದು. ಆದರೆ ಒಂದು ದಿನ MRI ಸ್ಕ್ಯಾನಿಂಗ್ ಆಗಲಿಲ್ಲ ಅಂತಂದರೆ ರೋಗಿಗಳಿಗೆ ಭಾರಿ ಪ್ರಮಾಣದಲ್ಲಿ ತೊಂದರೆ ಆಗುತ್ತೆ. ಬೇರೆ ಬೇರೆ ಜಿಲ್ಲೆಗಳಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಟ್ರೀಟ್ಮೆಂಟ್ಗೆ ಅಂತೇಳಿ ಬರ್ತಾರೆ. ಅದರಲ್ಲೂ MRI ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಅಂತಲೇ ಬರ್ತಾರೆ, ಉಚಿತವಾಗಿ ಆಗುತ್ತೆ ಅಂತ. ಆದರೆ ಇವರು ವೈದ್ಯಕೀಯ ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯದಿಂದ ಇವತ್ತು ಬಡ ರೋಗಿಗಳು ಸಂಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಬೇರೆ 13 ಜಿಲ್ಲೆಗಳಲ್ಲಿ CT ಸ್ಕ್ಯಾನ್ ಮತ್ತು MRI ಸ್ಕ್ಯಾನ್ಗಳ ಸೇವೆ ಸ್ಥಗಿತ ಆಗಿರುವಂಥದ್ದು. ವಿಕ್ಟೋರಿಯಾದಲ್ಲಿ ಇರುತ್ತೆ ಅಂತೇಳಿ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಬರ್ತಾರೆ. ಇಲ್ಲಿ ಕೂಡ ಅದೇ ಪರಿಸ್ಥಿತಿ ಆದರೆ ರೋಗಿಗಳು ಎಲ್ಲಿಗೆ ಹೋಗಬೇಕು? ಇದನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆ, ವಿಕ್ಟೋರಿಯಾ ಆಸ್ಪತ್ರೆಯ ಆಡಳಿತ ಮಂಡಳಿಯವರು ತಿಳ್ಕೊಳ್ಬೇಕಾಗತ್ತೆ. ಎಚ್ಚೆತ್ತು MRI ಸ್ಕ್ಯಾನಿಂಗನ್ನು ಸರಿಪಡಿಸಬೇಕಾಗುತ್ತೆ. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಸ್ಯೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಪ್ರೇಮ್, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.